ಹೊರಗಡೆಯಿಂದ ಬಂದಿರುವಂತ ಬೇರೆ ಭಾಷಿಗರಾಗಿರ್ಬೋದು, ಅವ್ರು ನಮ್ಗೆ ಗೆಸ್ಟ್. ಅವರನ್ನ ಹೆಚ್ಚು ಹಣ ವಸೂಲಿ ಮಾಡಕ್ಕೋಸ್ಕರ ಅವ್ರೇನಾದ್ರು ಯಾಕಪ್ಪ ಕ್ಯೂ ಭಯ ಅಪ್ ಜ್ಯಾದಾ ಲೇರೆ ಅಂದ್ರೆ ಕನ್ನಡ ಮಾತಾಡೋದು ಅವ್ರಿಗೆ ಹೊಡಿಯಕ್ ಹೋಗೋದು, ಕನ್ನಡದ ಹೆಸರಲ್ಲಿ ದಬ್ಬಾಳಿಕೆ ಮಾಡೋದು, ಕನ್ನಡದ ಹೆಸರಲ್ಲಿ ವಸೂಲಿ ಮಾಡೋದನ್ನ ಈ ಗೂಂಡಾ ಆಟೋಗಾರಗಳು ಮಾಡ್ತಾ ಇದ್ದಾರೆ. ಎಲ್ಲರೂ ಅಲ್ಲ, ಒಂದಷ್ಟು ಗೂಂಡಾ ಆಟೋಗಳ ಡ್ರೈವರ್ಗಳಿದ್ದಾರೆ. ಎಷ್ಟೋ ಲಕ್ಷಾಂತರ ಆಟೋ ಡ್ರೈವರ್ಗಳ ಬಳಿ DL ಸಹ ಇಲ್ಲಂತೆ, ಡೂಪ್ಲಿಕೇಟ್ DL ಇಟ್ಕೊಂಡು ಓಡಿಸ್ತಾ ಇದ್ದಾರೆ ಅಂತ ಕೂಡ ಆರೋಪ ಇದೆ. ಅಂದ್ರೆ ನಮ್ಗೆ ಏನೋ ಟ್ರಾಫಿಕ್ ಅವ್ರನ್ನ ಎತ್ಕಡ್ತಾ ಇದ್ದಾನೆ ಜಗದೀಶು, ವಕೀಲರು ಎತ್ಕಡ್ತಾ ಇದ್ದಾನೆ, RTO ಅವ್ರನ್ನ ಎತ್ಕಡ್ತಾ ಇದ್ದಾನೆ, ಅವ್ರನ್ನ ನಮ್ಮ ಮೇಲೆ ಹಿಡಿಯಕ್ಕೆ ಬಿಡ್ತಾ ಇದ್ದಾನೆ. ಈಗ ಆಕ್ಚುಲಿ ಬೆಂಗಳೂರಿನ ದಟ್ಟಣೆಗೆ ಟ್ರಾಫಿಕ್ ಕಾರಣ ಅಂತ ನಮ್ಗೆಲ್ಲ ಗೊತ್ತು. ಅದು 2 ವೀಲರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಬಸ್ಗಳಾಗಿರ್ಬೋದು, ಎಲ್ಲದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬೇಸ್ಡ್ ಆನ್ ದ ಅನಾಲಿಸಿಸ್ ರಿಪೋರ್ಟ್ RTO ಅವರು ಇವತ್ತವರೆಗೂ, ನೆನ್ನೆವರೆಗೂ, ಐ ಆಮ್ ಟಾಕಿಂಗ್ ಅಬೌಟ್ ನೆನ್ನೆ ಟ್ರಾಫಿಕ್ ಕಮಿಷನರ್ ಕೊಟ್ಟಂತ ಈ ದಾಖಲೆ ಏನಿದೆ, 1,67,000 ಆಟೋ ಬಿಟ್ರೆ, 1,67,000 ನೋಡಿ ವಿತ್ ಸಿಗ್ನೇಚರ್ಸ್ ಇದೆ, 1,67,000 ಆಟೋ ಬಿಟ್ರೆ ಇನ್ನು ಒಂದು ಆಟೋನು ಕೂಡ ಬೆಂಗಳೂರಲ್ಲಿ ಓಡಾಡಂಗಿಲ್ಲ. 1,67,000 ಆಟೋ ಓಡಬೇಕಾದಂತ ಜಾಗದಲ್ಲಿ 15 ಲಕ್ಷ, 16 ಲಕ್ಷ, 18 ಲಕ್ಷ ಆಟೋಗಳು ಓಡ್ತಾ ಇದೆ ಅಂತಂದ್ರೆ ಈಸ್ ಗೌರ್ಮೆಂಟ್ ರನ್ನಿಂಗ್ ಮಾಫಿಯಾ? ಅಂದ್ರೆ ಸರ್ಕಾರ ಏನಾದ್ರೂ ಆಟೋ ಮಾಫಿಯಾನ ರನ್ ಮಾಡ್ತಾ ಇದೆಯಾ? ಸರ್ಕಾರಕ್ಕೆ ಬರಬೇಕಾದಂತ ತೆರಿಗೆಗೆ RTO ಮತ್ತೆ ಭ್ರಷ್ಟ RTO ಅಧಿಕಾರಿಗಳು, ಭ್ರಷ್ಟ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವರು ಈ ಆಟೋಗಳ ಜೊತೆ ಕೈ ಜೋಡಿಸ್ಕೊಂಡು ಈ ಮಾಫಿಯಾನ ನಡೆಸ್ತಾ ಇದಾರ? 1,67,000 ಪರ್ಮಿಟ್ ಇರೋ ಜಾಗದಲ್ಲಿ ಮಿಕ್ಕ ಆಟೋಗಳು ಏನ್ ಮಾಮೂಲಿ ಲಂಚ ಕೊಟ್ಕೊಂಡು ಅಥವಾ ಲಂಚ ಪೀಕ್ಕೊಂಡು ಏನಾದ್ರು ಅಥವಾ ಲಂಚ ಇಸ್ಕೊಂಡು RTO ಅವರು ಮತ್ತೆ ಟ್ರಾಫಿಕ್ ಪೊಲೀಸರು ಇದನ್ನ ಓಡಾಕ್ ಬಿಟ್ಟಿದಾರ? ಬೆಂಗಳೂರಲ್ಲಿ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಅನುಚೇತ್ ಅವರು ಇದಾರೆ, ಹೆಸರಂತ ಐ ಥಿಂಕ್ ಯಂಗ್ ಬ್ಲಡೆಡ್ IPS ಆಫೀಸರ್. ನಮಗನ್ಸುತ್ತೆ ಇದಕ್ಕೆಲ್ಲ ಇದು ವರ್ಷಾನ್ಗಟ್ಲಿಂದ ನಡ್ಕೊಂಡ್ ಬಂದ್ಬಿಟ್ಟಿದೆ. ಇದೇನು ಇವತ್ತು ನಿನ್ನೆ ಆಗಿರುವಂತ ಮಾಫಿಯಾ ಅಲ್ಲ ಇದು. ಈ 18-20 ಲಕ್ಷ ಆಟೋ, ಯಾವುದೇ ಆಟೋ ನೋಡ್ಲಿ ಅಲ್ಲಿ ಶಿವಾಜಿನಗರ ತಗೊಂಡೋದ್ರೆ ಗ್ರೀನ್ ಪೇಂಟ್ ಹೊಡಿಯೋದು, ಎಲ್ಲೋದು ಬೋರ್ಡ್ ಹಾಕೋದು, ಒಂದು ಕಾಕಿ ಬಟ್ಟೆ 300 ರೂಪಾಯಿಂದ ಹಾಕೊಂಬಿಟ್ಟ ಅಂತಂದ್ರೆ ಸೊ ಅದೇ ಲೆಜಿಸ್ಲೇಮೆಂಟ್ ಅಂದ್ರೆ ಇದು ಅಧಿಕೃತ ಅಂತ. ಅಲ್ಟಿಮೇಟ್ ಆಗಿ RTO ಅಧಿಕಾರಿಗಳ ಮೇಲೆ, ಅವರ ಹೆಗಲ ಮೇಲೆ, ಟ್ರಾಫಿಕ್ ಅವರ ಹೆಗಲ ಮೇಲೆ ಈಗ ನೋಡಿ, ಒಂದು ಆಟೋ ಓಡಿಸ್ಬೇಕಂದ್ರೆ RC ಬುಕ್ ಇಷ್ಟು ಇಂಪಾರ್ಟೆಂಟು, ಇನ್ಶೂರೆನ್ಸ್ ಅಷ್ಟೇ ಇಂಪಾರ್ಟೆಂಟು, ಪರ್ಮಿಟ್ ಅಷ್ಟೇ ಇಂಪಾರ್ಟೆಂಟು, ಫಿಟ್ನೆಸ್ ಸರ್ಟಿಫಿಕೇಟ್ ಇಂಪಾರ್ಟೆಂಟು, ಜೊತೆನಲ್ಲಿ ಇವರು ಆಟೋ DL ಏನಿದೆ ಅದು ಕೂಡ ತುಂಬಾ ಇಂಪಾರ್ಟೆಂಟು. ಇಷ್ಟು ದಾಖಲೆಗಳನ್ನ ಮಡ್ಕೊಂಡು ಓಡಿಸ್ತಾ ಇರುವಂತ ಆಟೋಗಳು ಎಷ್ಟಿದೆ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ಬೇಕಾಗಿರೋದು. ಬಟ್ ಒಂದಂತೂ ನಿಜ, 1,67,000 ಆಟೋಗಳಿಗೆ ಮಾತ್ರ ಪರ್ಮಿಟ್ ಇರುವಂತ ಜಾಗದಲ್ಲಿ ಇಷ್ಟು ಲಕ್ಷಾಂತರ ಆಟೋಗಳು ಅಂದ್ರೆ, ಇಫ್ ಐ ನಾಟ್ ರಾಂಗ್, ಯಾರೋ ಒಬ್ರು ಆಟೋ ಹೇಳಿದಂದ್ರೆ ಸರ್ 40 ಲಕ್ಷ ಇಲ್ಲ ಅಂದ್ರೆ ಪರವಾಗಿಲ್ಲ, 15ರಿಂದ 18 ಲಕ್ಷ ಆಟೋಗಳಂತೂ ಬೆಂಗಳೂರನ್ನ ಆವರಿಸ್ಕೊಂಡಿದೆ. ಈ ಆವರಿಸ್ಕೊಂಡಿರೋ ಆಟೋಗಳಿಗೆ ಒಂದಷ್ಟು ಸಂಘಗಳಿವೆ. ಆ ಸಂಘಗಳಿಗೆ ಒಂದಷ್ಟು ರಾಜಕಾರಣಿಗಳ ಜೊತೆ ನಂಟಿರೋ ಅಂತ ಒಂದಷ್ಟು ಗುಂಪಿನ ನಾಯಕರುಗಳಿದ್ದಾರೆ. ಇವ್ರುಗಳೇ ಏನ್ ಮಾಡ್ತಾ ಇದಾರೆ? ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡ್ತಾ ಇದಾರ, ಅಥವಾ ಆಟೋ ಅನ್ನೋ ಹೆಸರಲ್ಲಿ ಮಾಫಿಯಾಗಳೇನಾದ್ರು ರನ್ ಮಾಡ್ಕೊಂಡು ಒಂದ್ ಕಡೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ, ಇನ್ನೊಂದು ಕಡೆ 18 ಲಕ್ಷ ಅಥವಾ 15 ಲಕ್ಷ ಆಟೋ ಇತ್ತು ಅಂತಂದ್ರೆ ಬೆಂಗಳೂರಿನ ರಸ್ತೆಗೆ ಅದನ್ನ ತಡ್ಕೊಳ್ಳುವಂತ ಕೆಪಾಸಿಟಿ ಇಲ್ಲ. ಮೂರನೇದಾಗಿ ಆಟೋಗಳವರು ಗೂಂಡಾಗಳ ರೀತಿನಲ್ಲಿ ಯೂನಿಫಾರ್ಮ್ ಹಾಕದೆ, ಮೀಟರ್ ಹಾಕದೆ, ಈಗ ಎಲ್ಲ ನಮ್ಮ ಬಾಪ ನಾವು ಯಶವಂತಪುರಕ್ಕೆ ಬಾರೋಣ ಅಂತಂದ್ರೆ ಇಲ್ಲ ನಾನು ಇಂದ್ರನಗರಕ್ಕೆ ಬರ್ತೀನಿ ಅಂತಾನೆ. ಈ ಆಟೋ ಅವ್ರಿಗೋಸ್ಕರ ನಾವು ಇಂದ್ರನಗರದಲ್ಲಿ ಮನೆ ಮಾಡ್ಕೊಳಕ್ ಆಗತ್ತಾ? ಈ ಆಟೋ ಅವ್ರಿಗೋಸ್ಕರ ನಾವು ಯಲಹಂಕದಲ್ಲಿ ಯಶವಂತಪುರಕ್ಕೆ ಬಾರೋ ಅಂತಂದ್ರೆ ನಾನು ಯಲಹಂಕಕ್ಕೆ ಬರ್ತೀನಿ ಅಂತಾನೆ. ಇವನಿಗೋಸ್ಕರ ನಾವೇನಾದ್ರು ಯಲಹಂಕದಲ್ಲಿ ಮನೆ ಮಾಡ್ಕೊಳಕ ಅಂದ್ರೆ ಅವನ್ ಕಡೆ ನಾವು ಕಡೆ ಅವ್ನ್ ಬರಲ್ಲ, ಅವ್ರ ಕಡೆ ನಾವು ಹೋಗ್ಬೇಕು. ಇದು ಎಂತ ಕರ್ಮ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಜೊತೆನಲ್ಲಿ ಎಸ್ಪೆಷಲಿ ಕಂಟೋನ್ಮೆಂಟ್ ಮಾಲ್ಗಳ ಬಳಿ, ಆಮೇಲೆ ನಮ್ಮ BMTC ಬಸ್ ಸ್ಟ್ಯಾಂಡ್ ಮತ್ತೆ ನಮ್ಮ ಬೆಂಗಳೂರು ರೈಲ್ವೆ ಸ್ಟೇಷನ್ ಏನಿದೆ, ಮುಖ್ಯ ರೈಲ್ವೆ ಸ್ಟೇಷನ್, ಇಲ್ಲಿರುವಂತ ಆಟೋ ಡ್ರೈವರ್ಗಳನ್ನ ಥೇಟ್ ಒಂದು ರೀತಿ ಗೂಂಡಾಗಳು, ಥೇಟ್ ಒಂದ್ ರೀತಿ ಮಾಫಿಯಾಗಳು ಇರ್ತಾನೆ. ಅವ್ರು ಕೇಳಿ ನೋಡಿ, ಅಲ್ಲಿ ಟ್ರಾಫಿಕ್ ಪೊಲೀಸ್ಗೂ ಅವರು ಜುಮ್ ಅನ್ನಲ್ಲ, RTO ಅವ್ರಿಗೂ ಜುಮ್ ಅನ್ನಲ್ಲ. ಯಾವ ಮಟ್ಟದ ಮಾಫಿಯಾಗಳನ್ನ ಈ ಜಾಗದಲ್ಲಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಐ ಥಿಂಕ್ ಇಟ್ಸ್ ಟೈಮ್ ಫಾರ್ ಅಕೌಂಟಬಿಲಿಟಿ. ಲೆಕ್ಕಾಚಾರಕ್ಕೆ ಇದು ಸಮಯ. ನೀವು ಗುಂಡಾ ಆಗಿರಿ, ನೀವು ಮಾಫಿಯಾ ಆಗಿರಿ, ನೀವು ಕಳ್ಳರಾಗಿರಿ, ನಮ್ಗೇನ್ ಬೇಕಾಗಿಲ್ಲ. ನೀವು ನಮಗೆ ಲೆಕ್ಕಾಚಾರದ ಆಟೋ ಡ್ರೈವರ್ಗಳಾಗಬೇಕಾಗಿದೆ. ಅದನ್ನ ಲೆಕ್ಕಾಚಾರನ ಆಡಿಟ್ ಮಾಡ್ಬೇಕಾದಂತ ಕೆಲಸ ಇವತ್ತಿನ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಮತ್ತೆ RTO ಅಧಿಕಾರಿಗಳ ಮೇಲೆ ಇದೆ ಸರ್. ವಿ ವಾಂಟ್ ಬೆಂಗಳೂರಿನ ಟ್ರಾಫಿಕ್ ಅವರು ಒಂದು ಯೂನಿಕ್ ನಂಬರ್ ಅನ್ನ ಆಟೋಗಳ ದಾಖಲೆಗಳನ್ನ ಪರಿಶೀಲಿಸಿ, ನಮ್ಮ ಕಾರ್ಯಪರ ಗ್ರೌಂಡ್ ಇದೆ,
ಒಂದು ಡ್ರೈವ್ ಅನ್ನ ಮಾಡಿ ಆ ಡ್ರೈವ್ ಮುಖಾಂತರ ಈ 1,67,000 ಆಟೋಗಳಿಗೆ ಐಡೆಂಟಿಫಿಕೇಶನ್ ನಂಬರ್ ಅನ್ನ ಯೂನಿಕ್ ನಂಬರ್ ಅನ್ನ ಕೊಡ್ಬೇಕು. ಜೊತೆನಲ್ಲಿ ಹಿಂದ್ಗಡೆ ಇನ್ ಕೇಸ್ ಯಾರಾದ್ರೂ ಅವರು ಮೀಟರ್ ಯಾಕೆ ಹಾಕಲ್ಲ ಅಂತಂದ್ರೆ ಅಥವಾ ಬರಲ್ಲ ಅಂತಂದ್ರೆ ಹಿಂದ್ಗಡೆ ಆಟೋ ಹಿಂದ್ಗಡೆ ಪೊಲೀಸ್ ಕಂಟ್ರೋಲ್ ರೂಮಿನ ಐ ಥಿಂಕ್ 112 ನಂಬರ್ ಅನ್ನ ಏನೋ ಪ್ರತಿಯೊಂದು ಆಟೋಗಳ ಮೇಲೆ ಹಾಕಬೇಕು. ಆಮೇಲೆ ಹೊರಗಡೆಯಿಂದ ಬಂದಿರುವಂತ ಬೇರೆ ಭಾಷಿಗರಾಗಿರ್ಬೋದು, ಅವ್ರು ನಮ್ಗೆ ಗೆಸ್ಟ್, ಅವರನ್ನ ಹೆಚ್ಚು ಹಣ ವಸೂಲಿ ಮಾಡಕ್ಕೋಸ್ಕರ ಅವ್ರೇನಾದ್ರು ಯಾಕಪ್ಪ ಕ್ಯೂ ಭಯ ಅಪ್ ಜ್ಯಾದಾ ಲೇರೆ ಅಂದ್ರೆ ಕನ್ನಡ ಮಾತಾಡೋದು ಅವ್ರಿಗೆ ಹೊಡಿಯಕ್ ಹೋಗೋದು, ಕನ್ನಡದ ಹೆಸರಲ್ಲಿ ದಬ್ಬಾಳಿಕೆ ಮಾಡೋದು, ಕನ್ನಡದ ಹೆಸರಲ್ಲಿ ವಸೂಲಿ ಮಾಡೋದನ್ನ ಈ ಗೂಂಡಾ ಆಟೋಗಾರಗಳು ಮಾಡ್ತಾ ಇದ್ದಾರೆ. ಎಲ್ಲರೂ ಅಲ್ಲ, ಒಂದಷ್ಟು ಗೂಂಡಾ ಆಟೋಗಳ ಡ್ರೈವರ್ಗಳಿದ್ದಾರೆ. ಎಷ್ಟೋ ಲಕ್ಷಾಂತರ ಆಟೋ ಡ್ರೈವರ್ಗಳ ಬಳಿ DL ಸಹ ಇಲ್ಲಂತೆ, ಡೂಪ್ಲಿಕೇಟ್ DL ಇಟ್ಕೊಂಡು ಓಡಿಸ್ತಾ ಇದ್ದಾರೆ ಅಂತ ಕೂಡ ಆರೋಪ ಇದೆ. ಇಲ್ಲೇ ನೋಡಿ 1,67,000 ಆಟೋ ಬಿಟ್ಟು ಬೇರೆ ಯಾವುದೇ ಆಟೋಗಳು ಕೂಡ ಅನಧಿಕೃತ ಅನ್ನೋದನ್ನ ಸರ್ಕಾರಿ ದಾಖಲೆ ಹೇಳುತ್ತೆ. ಈ ಸರ್ಕಾರಿ ದಾಖಲೆ ಹಿಡ್ಕೊಂಡ್ರೆ ಬೆಂಗಳೂರನ್ನ ಒಂದು ಹದ್ದುಬಸ್ತಿಗೆ ತರಬೇಕಾದಂತ ಕೆಲಸವನ್ನ ಇವತ್ತಿನ ಜಾಯಿಂಟ್ ಕಮಿಷನರ್ ಅನುಚಿತ್ ಮಾಡ್ಬೇಕು. RDO ಕಮಿಷನರ್ ಡ್ರೈವ್ ಮಾಡ್ಬೇಕು, ಇವ್ರನ್ನ ಡ್ರೈವ್ ಮಾಡಿ ಹಿಡಿಬೇಕು ಸರ್. ಅಲ್ಲ ಅದೇ ಈಗ ನೋಡಿ, ಒಂದ್ ಕಡೆ ಪರ್ಮಿಟ್ ಇಲ್ಲದೆ ರಿಜಿಸ್ಟ್ರೇಷನ್ ಮಾಡಂಗಿಲ್ಲ. RTOನೇ ಪರ್ಮಿಟ್ ಇಶ್ಯೂ ಮಾಡ್ಬೇಕಾದಂತ ಪ್ರಾಧಿಕಾರದಿಂದ ಈಗ ಪರ್ಮಿಟ್ ಇಲ್ಲ ಅಂದ್ರೆ ಪರ್ಮಿಟ್ ಇಟ್ಕೊಂಡೆ ಇದನ್ನ ರಿಜಿಸ್ಟ್ರೇಷನ್ ಮಾಡ್ಬೇಕು ಅನ್ನೋ ಒಂದು ಆದೇಶವನ್ನ ಸ್ವತಃ RTO ತರಬೇಕಾಗಿದೆ. ಈಗ ಯಾರೋ ಈ ಸೇಟುಗಳು ದುಡ್ಡು ಕೊಡ್ತಾರೆ, ಒಂದು ಸೇಟು ಫೈನಾನ್ಸ್ ಗಾಡಿನ 10-20 ಸಾವಿರ ಕೊಟ್ಟು ತಂದ್ಬಿಡೋದು, ಅದನ್ನ ರಿಜಿಸ್ಟ್ರೇಷನ್ ಮಾಡ್ಬಿಡೋದು. ಪರ್ಮಿಟ್ ಇಲ್ಲದೆ ಇಂಷ್ಟು ಗಾಡಿಗಳನ್ನ ಓಡಿಸಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ನಷ್ಟ. ಈಗ ಪರ್ಮಿಟ್ಗೆ ತನ್ನದೇ ಆದಂತ ಒಂದು ಸರ್ಕಾರಿ ಐ ಥಿಂಕ್ ಒಂದು ರೆಸಿಪ್ಟ್ ಅಂತ ಇದೆ. ಈಗ ಯಾಕದು? ಆಮೇಲೆ ಒಂದು ರೋಡ್ಗೆ ಮತ್ತೆ ಬೆಂಗಳೂರಿನ ರೋಡ್ಗೆ ಒಂದು ಆಡಿಟ್ ರಿಪೋರ್ಟ್ ಅಂತ ಇರ್ತದೆ, ಇಷ್ಟು ಗಾಡಿ ಮಾತ್ರ ಓಡಕ್ ಸಾಧ್ಯ, ಅಷ್ಟು ಗಾಡಿ ಬಿಟ್ರೆ ಟ್ರಾಫಿಕ್ ಜಾಮ್ ಆಗೋದು ಸಹಜ. ಇವತ್ತು ಬೆಂಗಳೂರಿನ ಟ್ರಾಫಿಕ್ ಜಾಮು ಪ್ರಪಂಚದಲ್ಲೇ ಅತಿ ನಿಧಾನವಾಗಿ ಓಡಾಡುವಂತ ಏನೋ ರಸ್ತೆಗಳಿದ್ರೆ ಸಿಟಿ ಇದ್ರೆ ಅದು ಬೆಂಗಳೂರು ಅಂತ ಅದು ಹೆಸರುವಾಸಿ ಆಗ್ಬಿಟ್ಟಿದೆ. ಹಾಗಾಗಿ ಈ ಅನಧಿಕೃತ ಆಟೋಗಳನ್ನ ಆಡಿಟ್ ಮಾಡಿ ಪತ್ತೆ ಹಚ್ಚಬೇಕಾದ್ದು ಜವಾಬ್ದಾರಿಯನ್ನ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ RTO ಮಾಡಬೇಕಾಗಿದೆ. ಇಲ್ಲ ಆ ರೀತಿ ಸರ್ ಪರ್ಮಿಟ್ ಇಲ್ಲದೆ ಯಾರೂ ಕೂಡ ಗಾಡಿಗಳನ್ನ ಬಿಡಂಗಿಲ್ಲ. ಒಂದು ಮಾಹಿತಿ ಪ್ರಕಾರ ಕಂಪನಿಗಳು, ಫಾರ್ ಎಕ್ಸಾಂಪಲ್ ಎಕ್ಸ್ ಕಂಪನಿ ಓನರ್ ಇದ್ದಾನೆ, ಅವರೇ ಒಂದು 500 ಆಟೋಗಳನ್ನ ಸೇಟುಗಳ ಮುಖಾಂತರ ವಿತೌಟ್ ಪರ್ಮಿಟ್, ಆಮೇಲೆ ಎಷ್ಟೋ ಗಾಡಿಗಳಿಗೆ ಒಂದು ಅನುಮಾನಾಸ್ಪದ ಸರ್ವೆ ಪ್ರಕಾರ ಒಂದು ಪರ್ಮಿಟ್ ಒಂದು ನಂಬರ್ನ 10 ಗಾಡಿಗೆ ಹಾಕೋದು, 20 ಗಾಡಿಗೆ, ಈ ರೀತಿ ಒಂದು ದೊಡ್ಡ ಸ್ಕ್ಯಾಮ್ ಸಹ ನಡೀತಾ ಇದೆ. ಇದನ್ನ ಕಂಪನಿಗಳವರು ಮತ್ತೆ RTO ಪ್ರಾಧಿಕಾರ ಟ್ರಾಫಿಕ್ ಅವ್ರಿಗೂ ಗೊತ್ತಿದೆ ಅಂತ ಇದು ಟ್ರಾಫಿಕ್ ಅವ್ರ ಮೇಲೇನೂ ಆರೋಪ ಇದೆ. ಆಮೇಲೆ ಇವರೆಲ್ಲ ಸೇರಿ ತಿಂಗಳಿಗೆ RTO ಅವರುಗಳಿಗೆ ಮತ್ತೆ ಟ್ರಾಫಿಕ್ ಅವ್ರಿಗೆ ಮಾಮೂಲಿ ಕೊಡ್ತಾ ಇದ್ದಾರೆ. ಇದು ಮಾಮೂಲಿ ಆಟೋ ಮಾಫಿಯಾ ಅನ್ನೋ ಮಟ್ಟಕ್ಕೆ ಬೆಳೆದು ನಿಂತಿದೆ. ಇದನ್ನ ಪಾಸಿಬಲಿ ಗೊತ್ತಿಲ್ಲದಿರೋ ಈ 2 ವೀಲರ್ ಟ್ಯಾಕ್ಸಿ ವಿಚಾರದಲ್ಲಿ ಇವ್ರು ಬೆಳಗ್ಗೆ ಬಂದ್ರೆ ಹೊರತು, ಇಲ್ಲ ಅಂದಿದ್ರೆ ಇವರುಗಳು ಹೆಮ್ಮರವಾಗಿ ಬೆಳೆದು ಬಿಟ್ಟಿದ್ದಾರೆ. ಇವ್ರನ್ನ ಯಾರು ಪೊಲೀಸರು ಮುಟ್ಟಕೋರೆ ಮೊಬೈಲ್ ಎತ್ಕೊಂತಾರೆ, ಪ್ರಶ್ನೆ ಮಾಡಕೋರೆ ನಮ್ಮನ್ನ ನೀವು ತೊಂದರೆ ಕೊಡ್ತೀರಾ ಅಂತ, ಲಂಚ ಕೇಳ್ತೀರಾ ಅಂತ, ಆ ಮಟ್ಟಕ್ಕೆ ಇವ್ರು ಬೆಳೆದು ಬಿಟ್ಟಿದ್ದಾರೆ. ಗೊತ್ತಿಲ್ಲದ್ರೆ ನಮ್ಮ ಹತ್ರ ಈಗ ಈ ಒಂದು ಪ್ರಸಂಗದಲ್ಲಿ ನಮ್ಮ ಹತ್ರ ಸಿಕ್ಕಾಕೊಂಡಿದ್ದಾರೆ. ನಾನು ಅಷ್ಟೇ ಕಾನೂನು ರೀತಿಯಲ್ಲಿ ಅವ್ರ ಪ್ರಶ್ನೆ ಕೇಳ್ತಾ ಇದ್ದೀನಿ ಹೊರತು ನನಗೇನು ಅವ್ರ ಮೇಲೆ ಕೋಪ ಇಲ್ಲ. ನಮಗೇನು ಕಾನೂನು ರೀತಿಯಲ್ಲಿ 1,67,000 ಆಟೋ ಬಿಟ್ಟು ಮಿಕ್ಕ ಎಲ್ಲಾ ಆಟೋಗಳನ್ನ RTO ಮತ್ತೆ ಬೆಂಗಳೂರ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಅವರು ಜಪ್ತಿ ಮಾಡ್ಬೇಕು. ಅಕಸ್ಮಾತ್ ಅವ್ರ ಬಳಿ ಡೂಪ್ಲಿಕೇಟ್ ಪರ್ಮಿಟ್ ಇದ್ದು ಒಂದೇ ನಂಬರಿನ 10 ಆಟೋಗಳಿದ್ರೆ ಆ ಎಂಟೈರ್ ಆಟೋಗಳನ್ನ ಸರ್ಕಾರ ಜಪ್ತಿ ಮಾಡ್ಬೇಕು, ಸೀಸ್ ಮಾಡ್ಬೇಕು. ಆ ದಾಖಲೆಗಳನ್ನ ಸೃಷ್ಟಿ ಮಾಡದಂತ ಸಂಬಂಧಪಟ್ಟ ಅವ್ರ ಮೇಲೆ FIR ಮಾಡ್ಬೇಕು. ಅಗ್ರಹಾರ ಜೈಲು ಊಟ ಅವ್ರಿಗೆ ಹಾಕಿಸ್ಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಸರ್. ಇವಾಗ ಆಟೋದವ್ರಿಗೆ ನೀವು ಆಟೋದವ್ರದ್ದು ಏನೆಲ್ಲ ಮಾಫಿಯಾ ಇದೆ ಎಲ್ಲ ಹೇಳಿದ್ರಿ, ಬಟ್ ಕೆಲವರು ಆಟೋದವರು ತುಂಬಾ ಕಷ್ಟ ಕಾಲದಲ್ಲಿ ಅಂದ್ರೆ ರಾತ್ರಿ ಹೊತ್ತಾಗ್ಲಿ ಏನೇ ಆಗ್ಲಿ ಪ್ಯಾಸೆಂಜರ್ ಒಂದ್ ಕಡೆಯಿಂದ ಒಂದ್ ಕಡೆ ಕಳಿಸ್ತಾರೆ. ಆಟೋದವರು ಎಷ್ಟೋ ಕುಟುಂಬಗಳು ಪಾಪ ಅದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸೊ ಅಂತವ್ರು ಏನೋ ತೊಂದರೆ ಆಗಲ್ವಾ? ಸರ್ ಈಗ ನಾವು ವಿ ಆರ್ ಕಮಿಂಗ್ ಟು ಎಕ್ಸಾಕ್ಟ್ಲಿ ದ ಸೇಮ್ ಪಾಯಿಂಟ್. ಈ 1,67,000 ಕಾನೂನು ಅಡಿನಲ್ಲಿ ಕೆಲಸ ಮಾಡುವಂತ ಆಟೋಗಳು ಕೆಲಸ ಮಾಡ್ಲಿ ಅಂತಾನೆ ಇವತ್ತು ನಾವ್ ಹೇಳ್ತಾ ಇರೋದು. ಅದನ್ನ ಬಿಟ್ಟು ಯಾವ್ದೋ ಸ್ಕ್ರಾಪ್ ಅಂಗಡಿಗೆ ಹೋಗೋದು, ಒಂದು ಆಟೋಗೆ ಬಣ್ಣ ಹೊಡ್ಕೊಂಡ್ ತಗೊಂಬಂದು ಅದೇ ನಂಬರ್ ಫ್ರಂಟ್ ನಂಬರ್ ಅದನ್ನೇ ಹಾಕೋದು, ಯಾರೋ ಫ್ರೆಂಡ್ DL ಮಾಡ್ಕೊಂಡಿರ್ತಾರೆ ಆ DL ನ ಜೆರಾಕ್ಸ್ ಮಾಡ್ಕೊಳ್ಳೋದು, ಆ ಫ್ರೆಂಡ್ ಪರ್ಮಿಟ್ ಮಾಡಿಸ್ಕೊಂಡಿರ್ತಾನೆ ಅದೇ ಪರ್ಮಿಟ್ ಅನ್ನ ಮಾಡ್ಕೊಳ್ಳೋದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಾವು ನೋಡಿರ್ಬೋದು, ಕಳೆದ 5-6 ವರ್ಷದಲ್ಲಿ ಟ್ರಾಫಿಕ್ ಪೊಲೀಸರಾಗಿರ್ಬೋದು, RTO ಆಟೋಗಳನ್ನ ತಪಾಸಣೆ ಮಾಡುವಂತ ಕೆಲಸಕ್ಕೆ ಹೋಗಿಲ್ಲ. ಯಾಕೆ? ಅಷ್ಟು ಕಾನ್ಫಿಡೆನ್ಸ್ ಟ್ರಾಫಿಕ್ ಇಲಾಖೆಗೆ ಮತ್ತೆ RTO ಅವ್ರಿಗೆ ಇವ್ರ ಮೇಲೆ ಹೆಂಗ್ ಬಂತು?
ಈಗ RTO ಅವರು ಮತ್ತೆ ಇವ್ರ ಪ್ರಾಧಿಕಾರ ಇದೆ ತಪಾಸಣೆ ಮಾಡಕ್ಕೆ. ತಪಾಸಣೆ ಯಾಕೆ ಮಾಡ್ಬೇಕು ಅಂತಂದ್ರೆ ಮನುಷ್ಯನ ಗುಣ, ಇನ್ಶೂರೆನ್ಸ್ ಎಕ್ಸ್ಪೈರ್ ಆದ್ರೆ ರಿನ್ಯೂ ಮಾಡಲ್ಲ, ಎಮಿಷನ್ ಎಕ್ಸ್ಪೈರ್ ಆದ್ರೆ ರಿನ್ಯೂ ಮಾಡಲ್ಲ, ಪರ್ಮಿಟ್ ಎಕ್ಸ್ಪೈರ್ ಆದ್ರೂ ಕೂಡ ರಿನ್ಯೂ ಮಾಡಲ್ಲ. ಅಕಸ್ಮಾತ್ ಗಾಡಿ ಒಂದು ಮಟ್ಟ ಓಡಿ 10 ವರ್ಷ ಓಡಿ ತದನಂತರ ಇಫ್ ಇಟ್ ಇಸ್ ನಾಟ್ ಎಲಿಜಿಬಲ್ ಫಾರ್ ಫಿಟ್ನೆಸ್, ಅದು ಇದನ್ನ ಚೆಕ್ ಮಾಡಿದ್ರೆ ತಾನೇ ನಮ್ಗೆ ಫಿಲ್ಟರ್ ಆಗೋದು. ಈಗ ಫಿಟ್ನೆಸ್ ಇಲ್ಲಂತ ಗಾಡಿಗಳು, ಪರ್ಮಿಟ್ ಇಲ್ಲಂತ ಗಾಡಿಗಳು, DL ಇಲ್ಲಂತ ಆಟೋ ಡ್ರೈವರ್ಗಳು, ಎಮಿಷನ್ ಟೆಸ್ಟ್ ಇಲ್ಲಂತವ್ರು, ಆಮೇಲೆ ಒಂದೇ ನಂಬರ್ ಹಾಕೊಂಡು 10 ಗಾಡಿ ಓಡ್ತಾನೆ. ಯಾಕೆ ನಮ್ಗೆ ನಾವೆಲ್ಲ ಕೇಳಿದೀವಿ, ಒಂದೇ ಬಸ್ಗೆ ಮುಂಬೈಯಿಂದ ಬೆಂಗಳೂರಿಗೆ ಹೋಗುವಂತ ಒಂದೇ ಬಸ್ 10 ಬಸ್ಗೆ ಒಂದೇ ನಂಬರ್ ಹಾಕೊಂಡು ಓಡಿಸುವಂತ ಎಷ್ಟೋ ಪ್ರಕರಣಗಳನ್ನ ನಾವು ಹಿಂದೆ ಇತಿಹಾಸದಲ್ಲಿ ನೋಡಿದೀವಿ. ದೊಡ್ಡ ದೊಡ್ಡವರು ಇವತ್ತು ಆ ಬಸ್ಗಳು ಓಡಿಸೋದು ಯಜಮಾನರುಗಳು, MLAಗಳು, ಮಿನಿಸ್ಟರ್ಗಳು ಕೂಡ ಆಗಿದ್ದಾರೆ ಕೆಲವರು. ಅಲ್ಲ, ಹೆಸರು ಹೇಳಕ್ ನಂಗೆ ಇಷ್ಟ ಇಲ್ಲ, ಯಾಕಂದ್ರೆ ಜನಗಳಿಗೆ ಅರ್ಥ ಆಗತ್ತೆ. ಆ ರೀತಿ ಮಾಫಿಯಾ ಮಾಡೋಂತ ವ್ಯವಸ್ಥೆಯಲ್ಲಿ ಇವತ್ತು ಆಟೋಗಳಲ್ಲೂ ಕೂಡ ಒಂದು ದೊಡ್ಡ ಮಾಫಿಯಾ ಇದೆ. ಆಮೇಲೆ ಈ ಸಂಘಗಳನ್ನ ಕಟ್ಕೊಂಡಿರುವಂತ ಎಷ್ಟೋ ಸಂಘದ ಪೀಸ್ ಆಟೋ ರಘು ಅಂತ ಹೇಳ್ತಾರೆ. ನಾನು ಕೇಳೋದಿಷ್ಟೇ, ನೆನ್ನೆ ಈ ಅನಧಿಕೃತ ಈ ವಿಚಾರ ರಘುವರ್ಗಂತವ್ರು ಗೊತ್ತಿಲ್ವಾ? ಸಂಘದ ಅಧ್ಯಕ್ಷರುಗಳು ಗೊತ್ತಿಲ್ವಾ ಇದು ಇಷ್ಟೇ ಆಟೋ ಇರ್ಬೇಕು ಅಂತ? ಇಷ್ಟೇ ಆಟೋ ಮೇಲೆ ಇದೆ ಅಂತಂದ್ರೆ ಸಂಘದವ್ರೇನಾದ್ರೂ ಈ ಸಂಘ ಅಂತ ಮಾಡ್ಕೊಂಡು ಸಂಘ ಏನಾದ್ರೂ ಇನ್ವಾಲ್ವ್ಮೆಂಟ್ಗಳಿದ್ಯಾ? ಈ ಎಲ್ಲವನ್ನ ಪರಿಶೀಲನೆ ಮಾಡಿ ಬೆಂಗಳೂರಿನ ರೋಡ್ಗಳಲ್ಲಿ ಡಾಕ್ಯುಮೆಂಟ್ ಇರುವಂತ ಆಟೋಗಳು ಮಾತ್ರ ಓಡ್ಬೇಕು. ಮಿಕ್ಕ ಆಟೋಗಳು ಜಪ್ತಿಯಾಗಿ ಸುಳ್ಳು ದಾಖಲೆ ಮಾಡ್ಕೊಂಡಿದ್ರೆ ಅವರು ಜೈಲ್ಗೆ ಹೋಗ್ಬೇಕು ಸರ್. ಇದು ನಮ್ಮ ಡಿಮ್ಯಾಂಡ್. ಡೆಫಿನೆಟ್ಲಿ ಇಷ್ಟು ದೊಡ್ಡ ಮಾಫಿಯಾ ನಡೀತಾ ಇದೆ. ನಾನು ಇದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ RTO ಅವ್ರಿಗೆ ಗೊತ್ತಿರಲ್ವಾ? ಇದೇ RTO ಅಧಿಕಾರಿಗಳು ಹೊಸ ಆಟೋಗಳನ್ನ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಆಮೇಲೆ ಇದೇ ಎಷ್ಟೋ ಕಂಪನಿಗಳು, ನಮ್ಮ ಕಂಪನಿಗಳು ಹೆಸರು ಹೇಳಕ್ ಇಷ್ಟ ಇಲ್ಲ, ಐ ಡೋಂಟ್ ವಾಂಟ್ ಟು ಡ್ಯಾಮೇಜ್ ದರ್ ರೆಪ್ಯುಟೇಷನ್ಸ್. ಆ ಕಂಪನಿಗಳ ಮ್ಯಾನೇಜರ್ಗಳು ಅವರವರನ್ನೇ ಸೇಟುಗಳ ಫೈನಾನ್ಸ್ ಹಾಕಿ 200-300 ಆಟೋಗಳನ್ನ ಡೂಪ್ಲಿಕೇಟ್ ನಂಬರ್ ಅಲ್ಲಿ ಬಿಟ್ಟಿದ್ದಾರೆ ಅಂತ ಕೂಡ ಒಂದಷ್ಟು ವಿಚಾರಗಳಿದೆ. ಏನಂತಂದ್ರೆ ಇದನ್ನ ತನಿಖೆ ಸರ್ಕಾರ ನಿಯತ್ತಿನಿಂದ ತನಿಖೆ ಮಾಡಿ ಆಡಿಟ್ ಮಾಡಿದ್ರೆ, ಈಗ ಹಿಡಿಬೇಕು ಇವ್ರನ್ನ ಬೆಂಗಳೂರಲ್ಲಿ ನೀವು ಆಟೋ ಓಡಿಸ್ಬೇಕು ಅಂತಂದ್ರೆ ಒಂದು ಪರ್ಮನೆಂಟ್ ನಂಬರ್ ಅನ್ನ ಚೆಕ್ ಮಾಡಿ ಅದನ್ನ ಟ್ರಾಫಿಕ್ ಜಾಯಿಂಟ್ ಕಮಿಷನ್ ಕೊಡುವಂತ ಜವಾಬ್ದಾರಿನ ಹೊರಬೇಕು. ಜೊತೆನಲ್ಲಿ ಆಟೋಗಳನ್ನ ದೌರ್ಜನ್ಯ ಮಾಡಿದ್ರೆ, ಬಂದಿಲ್ಲ ಅಂದ್ರೆ, ಯೂನಿಫಾರ್ಮ್ ಹಾಕಿಲ್ಲ ಅಂತಂದ್ರೆ, ಆಮೇಲೆ ಎಷ್ಟೋ ಜನ ಆಟೋ ಡ್ರೈವರ್ಗಳು ಏನೋ ಧಾರಾವಾಹಿ ನೋಡ್ಕೊಂಡು ಹೆಡ್ಫೋನ್ ಹಾಕೊಂಡು ಓಡಿಸ್ತಾರೆ. ಅಲ್ಲ ಗುರು, ಈಗ ಫೋನ್ ಹಿಡ್ಕೊಂಡು ಓಡಿಸಿದ್ರೆ 2,000 ರೂಪಾಯಿ ಪೆನಾಲ್ಟಿ ಇದೆ. ಅದರಲ್ಲಿ ಅಮ್ಮ ಅಕ್ಕ ಧಾರಾವಾಹಿಗಳನ್ನ ನೋಡ್ಕೊಂಡು ಇವರು ಗಾಡಿ ಓಡಿಸಿ ಹಿಂದೆ ಆಂಬುಲೆನ್ಸ್ ಬರ್ಲಿ ತಲೆ ಕೆಡ್ಸ್ಕೊಳಲ್ಲ, ಹಿಂದೆ ಯಾರನ್ನ ಪ್ರೆಗ್ನೆಂಟ್ ವುಮೆನ್ ಹಾಸ್ಪಿಟಲ್ಗೆ ಹೋಗ್ತಾ ಇರ್ಲಿ ತಲೆ ಕೆಡ್ಸ್ಕೊಳಲ್ಲ, ಯಾರಾದ್ರೂ ಜೋರ ಕೇಳಿದ್ರೆ ಅವ್ರಿಗೆ ಹೊಡೆಯಕ್ ಹೋಗೋದು ಕನ್ನಡ ದೇಶದಲ್ಲಿ ಎಲ್ಲ ಮಾಡ್ತಾ ಇದಾರೆ. ಇದೆಲ್ಲ ನಿಲ್ಬೇಕಾಗಿದೆ ಸರ್. ನಮಗೆ ಶಂಕರಣ್ಣನ್ ರೀತಿ ಆಟೋ ಡ್ರೈವರ್ಗಳು ಬೇಕಾಗಿದೆ ಹೊರತು ಗೂಂಡಾ ಆಟೋ ಡ್ರೈವರ್ಗಳು ಬೇಡ. ನಮ್ಮ ಶಂಕರಣ್ಣ ಆಗಿನ ಕಾಲದಲ್ಲಿ ನಮ್ಮ ಶಂಕರ್ ನಾಗ್ ಅವರು ಆಟೋ ರಾಜ ಅಂತ ಹೇಳಿ ಹೆಸರುವಾಸಿ ಪಡ್ಕೊಂಡಂತವ್ರು. ಆ ಹೆಸರು ಬಂದಂತ ಆಟೋ ವರ್ಗಕ್ಕೆ ಇವತ್ತು ಮಸಿ ಬಳಿಯಕ್ಕೆ ಒಂದಷ್ಟು ಗೂಂಡಾಗಳು, ಒಂದಷ್ಟು ದೌರ್ಜನ್ಯಕೋರರು, ಒಂದಷ್ಟು ಲೂಟಿಕೋರರು, ಒಂದಷ್ಟು ನಿಯತ್ತಿಲ್ಲದಂತ ಒಂದಷ್ಟು ವ್ಯಕ್ತಿಗಳು ಆ ಒಂದು ಆಟೋಗಳನ್ನ ಓಡಿಸಿ ಎಲ್ಲ ಒಂದು ಕಡೆ ಸಮಾಜಕ್ಕೆ, ಆಟೋ ಸಮುದಾಯಕ್ಕೆ ಕೆಟ್ಟ ಮಸಿಯನ್ನ ಬಳಿತಾ ಇದ್ದಾರೆ. ಸರ್, ನಿಮ್ಮ ಪ್ರಕಾರ ಎಲ್ಲ ಆಟೋದವರು ಸರಿ ಇಲ್ಲ ಅಂತ ಹೇಳ್ತಾರೆ, ಹಿಂಗೆ ಚೆಕ್ ಮಾಡ್ಬೇಕು ಸರ್. ಈಗ ಈ ಒಂದು ನೋಡಿ, ಈಗ 1,67,000 ಜನಕ್ಕೆ ಪರ್ಮಿಟ್ ಕೊಟ್ಟಿದೀವಿ ಅಂತೆ. ಯಾರು ಈ 167? ಮಿಕ್ಕಂತವ್ರನ್ನ ಈಗ 167ಕ್ಕೆ ಒಂದು ನಂಬರ್ ಕೊಡಿ. 1 ಲಕ್ಷ 1 2 3 4 1,67,000 ಅವ್ರಿಗೂ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರು DL ನೋಡಿ ಅವ್ರ ಡಾಕ್ಯುಮೆಂಟ್ಸ್ ನೋಡಿ ಅವ್ರಿಗೊಂದು ನಂಬರ್ ಕೊಡಿ. ಇದು ಬಿಟ್ಟು ಈಗ ಒಂದ್ಸತಿ ನಂಬರ್ ಕೊಟ್ಮೇಲೆ ಮಿಕ್ಕ ಆಟೋಗಳು ಸಿಕ್ಕಾಕೊಂತಾರ, ವಿತೌಟ್ ನಂಬರ್ ಓಡಾಡಿದ್ರೆ ಅವ್ರನ್ನ ನೀವು ಆರಾಮಾಗಿ ಸೀಸ್ ಮಾಡ್ಬೋದು. ದೊಡ್ಡ ವಿಚಾರ ಅಲ್ಲ. ಪೊಲೀಸ್ ಅವರು ಮನ್ಸು ಮಾಡಿದ್ರೆ, ಟ್ರಾಫಿಕ್ ಪೊಲೀಸ್ ಅವರು RTO ಅವ್ರು ಏನ್ ಬೇಕಾದ್ರೆ ಮಾಡ್ಬೋದು. ಬಟ್ ಈಗ ಅವರೇ ಕೈ ಮೀಲಾಯಿಸಿದಾರೆ ಅಂತ ಒಂದಷ್ಟು ಸಂಘಟನೆಗಳಲ್ಲಿ ಗುಸುಗುಸು ನಡೀತಾ ಇದೆ. ಅಂದ್ರೆ ನಮ್ಗೆ ಏನೋ ಟ್ರಾಫಿಕ್ ಅವ್ರನ್ನ ಎತ್ಕಡ್ತಾ ಇದ್ದಾನೆ ಜಗದೀಶು, ವಕೀಲರು ಎತ್ಕಡ್ತಾ ಇದ್ದಾನೆ, RTO ಅವ್ರನ್ನ ಎತ್ಕಡ್ತಾ ಇದ್ದಾನೆ, ಅವ್ರನ್ನ ನಮ್ಮ ಮೇಲೆ ಹಿಡಿಯಕ್ಕೆ ಬಿಡ್ತಾ ಇದ್ದಾನೆ ಅಂತ ಹೇಳಿ ಗುಸುಗುಸು ಶುರುವಾಗಿದೆ. ಸೊ ಎಲ್ಲೋ ಒಂದ್ ಕಡೆ ನಮ್ಗೆ ಅನ್ಸುತ್ತೆ ಈ ಮಾಹಿತಿ ಪೊಲೀಸ್ ಅವ್ರ ಹತ್ರ ಇಲ್ವಾ? ಟ್ರಾಫಿಕ್ ಪೊಲೀಸ್ ಹತ್ರ ಇದೆ, ಈ ಮಾಹಿತಿ RTO ಅವ್ರ ಹತ್ರ ಇದೆ, ಖಂಡಿತ ಇದೆ. ಇದ್ರೂ ಯಾಕೆ ಇವ್ರನ್ನೆಲ್ಲ ಬಿಟ್ಟಿದ್ದಾರೆ ಅಂತಂದ್ರೆ ಮೋಸ್ಟ್ಲಿ ಆಟೋ ತಯಾರಕರ ಕಂಪನಿಗಳವ್ರೇನೋ ಗೊತ್ತಿಲ್ಲ, ಕಂಪನಿ ಆಗಿರ್ಬೋದು, ಮಾರ್ಕೆಟಿಂಗ್ ಅವರಾಗಿರ್ಬೋದು, ಸೇಟು ಫೈನಾನ್ಸ್ಗಳಾಗಿರ್ಬೋದು, ಒಂದಷ್ಟು ಆಟೋ